ವಿಧಿಯ ಕಾಲವನ್ನು ಗೆಲ್ಲುವ ಮಾರ್ಗ. ಇದು ಇವತ್ತಿನ ವಿಚಾರ. ರಿಲ್ ಆರ್ ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಯಾಕೆ ಈ ಟಾಪಿಕ್? ನನ್ನ ಟೈಮ್ ಯಾಕೋ ಸರಿ ಇಲ್ಲ, ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ. ಜಾತಕ ತಗೊಂಡೋಗಿ ಪಂಡಿತರ ಹತ್ರ ತೋರಿಸ್ದೆ, ನಿಮ್ಗೆ 7.5 ಆಗಿದೆಯಾ, ನಿಮ್ಗೆ ಇನ್ನೊಂದು 2 ವರ್ಷ ಸರಿ ಇರಲ್ಲ, ಇನ್ನೊಂದು ವರ್ಷ ಸರಿ ಇಲ್ಲ, ಕಷ್ಟಗಳು ಹಿಂಗೇ ಇರುತ್ತೆ, ನಿಮ್ ಗ್ರಹಗತಿಗಳು ಸರಿ ಇಲ್ಲ, ನೀವೇನಾದ್ರು ಪೂಜೆ ಮಾಡಿಸ್ಬೇಕಾಗತ್ತೆ, ಇಲ್ಲ ಅಲ್ಲಿ ತೀರ್ಥಯಾತ್ರೆ ಹೋಗಿ ಆ ದೇವಸ್ಥಾನ ಭೇಟಿ ಮಾಡಿ, ಈ ರೀತಿ ಎಲ್ಲ ನಿಮ್ಮ ಅನುಭವಗಳಿಗೆ ಬಂದಿರುತ್ತೆ. ಹೇಳಿದೆಲ್ಲ ಮಾಡಿರ್ತೀರ, ಆದ್ರೂ ಕೂಡ ಪರಿಹಾರ ಆಯ್ತಾ ಅಂತ ಯೋಚನೆ ಮಾಡ್ತೀರ. ಹಾಗೇ ಇಲ್ಲ. ಇದೇ ರೀತಿ ಪರಿಹಾರ ಅನ್ಕೊಂಡು ಸಾಕಷ್ಟು ಹಣ ಕೂಡ ಖರ್ಚು ಮಾಡಿರ್ತೀರ, ಪರಿಹಾರ ಆಗ್ಲಿಲ್ಲ. ಯಾಕೆ ಅಂದ್ರೆ ಟೈಮ್ ಸರಿ ಇಲ್ಲ. ಹಂಗಂದ್ರೆ ಈ ರೀತಿಯ ಟೈಮ್ ಸರಿ ಇಲ್ಲ ಅನ್ನೋ ವಿಧಿಯ ಕಾಲನ ಹೇಗ್ ಗೆಲ್ಲೋದು? ಗೆಲ್ಲೋ ಸಾಧ್ಯತೆಗಳು ಇದೆಯಾ? ಯಾರೊಬ್ರು ಗೆದ್ದಿದ್ದಾರೆ, ನನ್ ಕೈಲಿ ಆಗುತ್ತಾ ಅನ್ನೋ ಪ್ರಶ್ನೆಗಳು ಇದೆಯಾ? ಖಂಡಿತ ವಿಧಿಯ ಕಾಲವನ್ನು ಗೆಲ್ಲುವಂತ ಮಾರ್ಗಗಳಿದೆ. ಪುರಾತನ ಕಾಲದಿಂದಲೂ ಬಂದಿರುವಂತ ನಮ್ಮ ಪರಂಪರೆಯ ಕರ್ಮ ಸಿದ್ಧಾಂತಗಳನ್ನ ನಿಮ್ಮ ಜೀವನದ ಶೈಲಿಯಲ್ಲಿ ಪಾಲನೆ ಮಾಡೋದ್ರಿಂದ ಖಂಡಿತವಾಗೂ ಇದು ಸರಿ ಹೋಗುತ್ತೆ. ನಿಮ್ಮ ಅನುಭವಗಳಲ್ಲಿ ಈ ರೀತಿಯ ಪ್ರಶ್ನೆಗಳು, ಗೊಂದಲಗಳು ಇದೆ, ನನಗೆ ಸೂಕ್ತವಾದ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅನ್ನೋರು ರೀಲ್ ಆರ್ ರಿಯಲ್ ಲೈಫ್ ವೇದಿಕೆಯನ್ನ ಭೇಟಿ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಶೇರ್ ಮಾಡಿ. ಹಾಗೆ ನಮ್ಮ ಪೂರ್ವಜರ ಪರಂಪರೆಯ ಅಗಸ್ತ್ಯ ಮಹರ್ಷಿಗಳ ಆಶೀರ್ವಾದ, ಮೂಲ ಗುರುಗಳಾದ ಆನಂದ ತೀರ್ಥರು, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.